ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ರೂಪಾಯಿ 10,000ಗಳ ಗೌರವ ದಿನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಆದೇಶವನ್ನು ಈ ಕೂಡಲೇ ಹೊರಡಿಸುವಂತೆ ಹಾಗೂ 2025-26ನೇ ಸಾಲಿನ ಬಜೆಟ್ನಲ್ಲಿ ಎಲ್ಲಾ ಯೋಜನಾ ಕಾರ್ಯಕರ್ತೆಯರಿಗೆ ರೂಪಾಯಿ 1,000 ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಜೊತೆಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಹೇಶ್ ನಾಡಗೌಡ ಜಿಲ್ಲಾ ಗೌರವಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ಮಹಾದೇವಿ ಹಾಗೂ ರುಕ್ಮಿಣಿ ಘಾಂಗ್ರೆ ಸೇರಿದಂತೆ ಇನ್ನಿತರೆ ಆಶಾ ಕಾರ್ಯಕರ್ತೆಯರು ಮಾತನಾಡಿದರು. ಮಾನ್ಯ ಸಿದ್ದರಾಮಯ್ಯನವರು ಘೋಷಿಸಿದ ಭರವಸೆಯಂತೆಯೇ ಏಪ್ರಿಲ್ 2025ರಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ರೂಪಾಯಿ 10,000ಗಳ ಗೌರವಧನವನ್ನ ನೀಡಬೇಕು. ರೂಪಾಯಿ 10,000 ಹೊರತುಪಡಿಸಿ ಕಾಂಪೋನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು ಎಂದು ಹೇಳಿದರು. ಒಂದು ವೇಳೆ ಯಾರಿಗಾದರೂ ಕಾಂಪೋನೆಂಟ್ಸ್ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹಧನ ಬಂದಿದ್ದಲ್ಲಿ ಅಂತಹ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರವೇ ವ್ಯತ್ಯಾಸದ ಹಣವನ್ನು ಪಾವತಿಸಿ ರೂಪಾಯಿ 10,000 ಗ್ಯಾರಂಟಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು. ಇದರಂತೆ ಕೂಡಲೇ ಆದೇಶಿಸುವುದಾಗಿ ಹಾಗೂ ಆಯಾ ವ್ಯಯದಲ್ಲಿ ರಾಜ್ಯದ ಸುಮಾರು 2,50,000 ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ರೂಪಾಯಿ 1,000 ಹೆಚ್ಚಿಸಿದಂತೆ 42,000 ಆಶಾ ಕಾರ್ಯಕರ್ತೆಯರಿಗೂ ಕೂಡ ರೂಪಾಯಿ 1,000 ಹೆಚ್ಚಿಸಿ ಇದೇ ಬಜೆಟ್ನಲ್ಲಿ ಸೇರಿಸಿ ಆದೇಶಿಸಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಈಡೇರಿಸದಿದ್ದಲ್ಲಿ ಅವರು ಘೋಷಿಸಿದ ಭರವಸೆಗಳನ್ನು ಕಾರ್ಯರೂಪಕ್ಕೆ ತರದೇ ಇದ್ದಲ್ಲಿ ಆದೇಶ ಮಾಡದೇ ಇದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ವಿಧಾನಸೌಧವನ್ನ ಮುತ್ತಿಗೆ ಹಾಕುವ ಕೆಲಸ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು. ನನ್ನ ಹೆಸರು ಮಹೇಶ್ ನಾಡಗೌಡ. ಈ ಆಶಾ ಯೂನಿಯನ್ನ ಜಿಲ್ಲಾ ಗೌರವಾಧ್ಯಕ್ಷನಾಗಿದ್ದೀನಿ. ಇಲ್ಲಿ ನಾವು ಇವತ್ತು 19ನೇ ತಾರೀಕು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಆಶಾ ಯೂನಿಯನ್ ಕಡೆಯಿಂದ ಒಂದು ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ಇತ್ತೀಚೆಗೆ ಜನವರಿಯಲ್ಲಿ 4 ದಿನ ಅಹೋರಾತ್ರಿ ಹೋರಾಟ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿ ಮಾತುಕತೆ ಮಾಡಿ ಅವರು ನಮಗೆ ಭರವಸೆ ಕೊಟ್ಟಿದ್ದು 10,000 ರೂಪಾಯಿ ಖಚಿತಪಡಿಸ್ತೀವಿ ಅಂತೇಳಿ. ಇವತ್ತು ಇನ್ಸೆಂಟಿವಲ್ಲಿ ಯಾರಾದರೂ 10,000ಕ್ಕಿಂತ ಜಾಸ್ತಿ ಮಾಡಿದರೆ ಅದನ್ನು ಜಾಸ್ತಿ ಹಾಕಿ ಕೊಡ್ತೀವಿ ಅಂತ ಹೇಳಿದರು. ಯಾರಾದರೂ ಕಡಿಮೆ ಮಾಡಿದರೆ ಅದನ್ನು ಸರ್ಕಾರದಿಂದ ಭರಿಸ್ತೀವಿ, ಅದೆಷ್ಟೇ ಆದರೂ ಕೂಡ 10,000 ಖಚಿತಪಡಿಸ್ತೀವಿ ಅಂತ ಹೇಳಿದರು. ಆದರೆ ಬದಲಾಗಿ ಈಗ ಏನು ಮಾಡಿದ್ದಾರೆ, ಬಜೆಟಲ್ಲಿ ಅದ್ರ ಬಗ್ಗೆ ಯಾವುದೇ ಮೆನ್ಷನ್ ಮಾಡಿಲ್ಲ. ಆಮೇಲೆ ಏಪ್ರಿಲಿಂದ ಕೊಡ್ತೀವಿ ಅಂತ ಹೇಳಿದವರು ಇಲ್ಲಿ ತನಕನೂ ಯಾವುದೇ ಆದೇಶಗಳಿಲ್ಲ. ಆಮೇಲೆ ಮೊನ್ನೆ ಏನು 1,000 ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಹೇಳ್ತಾರೆ, ತಂಡ ಆಧಾರಿತ ಪ್ರೋತ್ಸಾಹಧನ. ಇದು ಈ ಮುಂಚೆ ಬರೀ ಅರ್ಧ ಜನಕ್ಕೆ ಬರ್ತಿತ್ತು, ಈಗ ಅರ್ಧ ಜನಕ್ಕೆ ಬರ್ತಿರಲಿಲ್ಲ. ಇದ್ರ ಬಗ್ಗೆ ಕೂಡ ಗೊಂದಲ ಇದೆ. ಈಗ 10,000 ಖಚಿತಪಡಿಸಿ ಮೇಲೆ 1,000 ಎಲ್ಲರಿಗೂ ಕೊಡ್ತಾ ಇದ್ದೀರಾ ಏನನ್ನೋದು. ಈಗ ನಾವು ಕೇಳೋದು 10,000 ಖಚಿತಪಡಿಸಬೇಕು. ಈ 1,000 ಇಡೀ 42,000 ಜನಕ್ಕೆ ಹೆಚ್ಚುವರಿ ನಿಮ್ಮ ಬಜೆಟ್ ಘೋಷಣೆಯಾಗಿ ಕೊಡಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ 1,352 ಜನ ಇದ್ದಾರೆ. ಹಲವಾರು ಸರಿ ಮಾಡಿದ್ದೀವಿ, ಬೆಂಗಳೂರಿಗೂ ಹೋಗಿದ್ವಿ. ಹಲವಾರು ಸರಿ ನಮ್ಮ ಬೇಡಿಕೆ ಇದು ಕಳೆದ ಜನವರಿ 7ರಿಂದ 10ನೇ ತಾರೀಕುವರೆಗೆ 4 ದಿನ ಹೋರಾಟ ಆಗಿತ್ತು. 10ನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆ ಸಭೆ ಆಯಿತು. ಸಭೆ ಆಗಿ ಅವ್ರ ಭರವಸೆ ಮೇರೆಗೆ ಆಮೇಲೆ ಕಮಿಷನರ್ ಬಂದು ನಮ್ಮ ಹೋರಾಟ ಸ್ಥಳಕ್ಕೆ ಬಂದು ಘೋಷಣೆ ಮಾಡಿದ ಮೇಲೆ ನಾವು ಹೋರಾಟ ವಾಪಸ್ ತಗೊಂಡಿದ್ವಿ. ಮುಂದಿನ ಹೋರಾಟ ಇನ್ನೂ ಉಗ್ರವಾದ ಹೋರಾಟ ಕೈಗೊಳ್ತೀವಿ. ಸರ್ಕಾರಕ್ಕೆ ಇವತ್ತು ನಾವು ಮತ್ತೊಮ್ಮೆ ಮನವಿಪೂರ್ವಕ ಕೇಳ್ತಾ ಇದ್ದೀವಿ. ಇಡೀ 42,000 ಜನ ಆರೋಗ್ಯ ಇಲಾಖೆ ಆಧಾರ ಸ್ತಂಭಗಳು ಇವ್ರ ಬೇಡಿಕೆಯನ್ನು ಈಡೇರಿಸಬೇಕು. ಕನಿಷ್ಠ ಬೇಡಿಕೆ ಇದು 10,000. ಒಂದು ವೇಳೆ ಈಡೇರಿಸಿಲ್ಲ ಅಂದರೆ ಮುಂದಿನ ಉಗ್ರ ಹೋರಾಟಕ್ಕೆ ನಾವು ಹೋಗ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತೇವೆ. ಕರ್ನಾಟಕದಲ್ಲಿ 42,000. ಮಹೇಶ್ ನಾಡಗೌಡ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರು. ವಿಶ್ವಸಂಸ್ಥೆ ನಮ್ಮನ್ನು ಹೊಗಳಿದೆ, ಕೊರೋನಾ ವಾರಿಯರ್ಸ್ ಅಂತ ಹೊಗಳಿದೆ ನಮ್ಮನ್ನು. ಆದರೆ ಸರ್ಕಾರ ಎಷ್ಟು ಕಡೆಗಣಿಸ್ತಾ ಇದೆ, ಇಡೀ ಹಗಲು ರಾತ್ರಿ ದುಡಿಸ್ಕೊಳ್ತಾ ಇದೆ. ದುಡಿದಾಗ ತಕ್ಕಂತೆ ನಮಗೆ ಪ್ರತಿಫಲ ಕೊಡ್ತಾ ಇಲ್ಲ. ನಾವು ಬೇಡಿಕೆ ಇಟ್ಟಿದ್ದೆಷ್ಟು 10,000 ಕೇವಲ ಅವ್ರಿಗೆ ಜಾಸ್ತಿ ಕೇಳಿಲ್ಲ. ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ ಮೇಲೆ ನಾವು ಅಲ್ಲಿಂದ ಎದ್ದು ಬಂದೀವಿ. ಬಂದಮೇಲೆ ಅವರ ಆಸೆನ ಈಗ ವಿಧಾನಸೌಧದಲ್ಲಿ ನಡೀತಾ ಇದೆಯಲ್ಲ,
ಅಸೆಂಬ್ಲಿಯಲ್ಲಿ ಅವರು ಘೋಷಣೆ ಮಾಡಬೇಕಲ್ಲ, ಆದೇಶ ಪತ್ರ ಕೊಡಬೇಕಲ್ಲ, ಕೊಡ್ತಾ ಇಲ್ಲ ಏನು. ಅದನ್ನೇ ಕೊಡಿ ಅಂತ ಇವತ್ತು ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಎಲ್ಲ ಆಶಾ ಕಾರ್ಯಕರ್ತರು 42,000 ಆಶಾ ಕಾರ್ಯಕರ್ತರು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಒಂದು ಸಾರಿ ಅವರು ಇವಾಗ ಈ ಅಧಿವೇಶನದಲ್ಲಿ ಅವ್ರು ಘೋಷಣೆ ಮಾಡಲಿಲ್ಲ ಅಥವಾ ಆದೇಶ ಪತ್ರ ಹೊರಡಿಸಿಲ್ಲ ಅಂದರೆ ಮತ್ತೆ ವಿಧಾನಸೌಧ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಇದೆ ಮೇಡಮ್. ನಮ್ಮ ನೋವು ಕಷ್ಟಗಳನ್ನು ಸರ್ಕಾರ ಸ್ಪಂದಿಸ್ತಾ ಇಲ್ಲ. ವಿಶ್ವಸಂಸ್ಥೆ ಅಷ್ಟೊಂದು ಹೊಗಳಿದೆ ಅಂದರೆ ಹೊಗಳಿಕೆಗಾಗಿ ನಮ್ಮ ಹೊಟ್ಟೆ ತುಂಬಲ್ಲ ರೀ. ಅದು ಕಿಟ ತೊಗೊಂಡು ನಾವು ಏನು ಮಾಡೋದು, ದುಡಿಮೆಗೆ ತಕ್ಕಂತೆ ನಮಗೆ ಪ್ರತಿಫಲ ಕೊಡಬೇಕಲ್ಲ ಸರ್ಕಾರ, ಯಾಕೆ ಕೊಡ್ತಾ ಇಲ್ಲ? ಅದು ನೀವು ಮಾಧ್ಯಮದವ್ರ ಮುಖಾಂತರ CM ಅವರಿಗೆ ಮನವಿಯನ್ನು ಸಲ್ಲಿಸ್ರಿ, ಅಥವಾ ನೀವು ಯಾವ ರೀತಿಯೇ ಹೇಳ್ರಿ. ನಮ್ಮ ಗೋಳುಗಳು ನಾವು ಯಾರಿಗೆ ಹೇಳ್ಕೊಳ್ಬೇಕು? ಇಡೀ ಕಷ್ಟ ಅಂತೂ ತಪ್ಪು ಅಲ್ದು. ಈಗ ಕೊಡ್ತಾ ಇರೋದು 5,000 ಕೇವಲ. ಅದು ಉಳಿದಿದ್ದು ಇನ್ಸೆಂಟಿವ್ ಅಂದರೆ ಕೆಲಸ ಮಾಡಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. 5,000ನೇ ಬರೋದು. 5,000ದಲ್ಲಿ ನಾವು ಜೀವನ ಹೇಗೆ ನಡೆಸೋದು? ಕೇಳಿದ 10,000 ಅಷ್ಟೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ, ಮತ್ತೇನಿಲ್ಲ. ನಮ್ಮ ಹೆಸರು ರುಕ್ಮಿಣಿ ಅಂತ, ಬಸವ ಕಲ್ಯಾಣ ತಾಲೂಕು. ನಾವು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಿನಲ್ಲಿ ಚಳಿ ಮಳೆಗೆ ನಾವು ಬಗ್ಗದೇ ಒಂದು ಎಷ್ಟು ಅಂದರೆ 4-5 ದಿವಸ ಕುಂತಿದ್ದೇವೆ ಮೇಡಮ್. ನಾವು ಯಾವ ಆಸೆ ಇಟ್ಕೊಂಡು ಅಂದ್ರೆ ನಮ್ಗೆ ಸಿದ್ದರಾಮಯ್ಯನವರು ನಿರಾಸೆ ಮಾಡಲ್ಲ. ಬಂದೇ ಬರ್ತಾರೆ, ಭೇಟಿ ಮಾಡ್ತಾರೆ, ನಮಗೆ ಏನಾದ್ರೂ ಭರವಸೆ ಕೊಡ್ತಾರೆ ಅಂತೇಳಿ ಕುಂತಿದ್ದೆವು. ಮಕ್ಕಳು ಚಿಕ್ಕ ಮಕ್ಕಳು ಇವ್ರು ತೊಗೊಂಡು ಏನೋ ಒಂಥರ ನಾವು ಹೋರಾಟ ಮಾಡಿದಾಗ ಬಂದರು. ಅವರು ಸುಳ್ಳು ಭರವಸೆ ಕೊಟ್ಟು ಹೋದ್ರು ಅಂತ ಈಗ ಅನಿಸ್ತಾ ಇದೆ. ಅಲ್ಲಿ ಅದು ಬರುವಾಗ ನಾವು ಭಾಳ ಖುಷಿಲಿಂದ ಬಂದಿದ್ದೆವು. ಹೆಂಗಪ್ಪ ಅಂದ್ರೆ ನಮ್ಮ ಸರ್ ಬಂದರು, ನಮ್ಮದು ಸಾಹೇಬ್ರು ಬಂದು ನಮಗೆ ಮಾತು ಕೊಟ್ಟರು, ನಮಗೆ ಕೊಡ್ತಾ ಅಂತ ಹೇಳಿದ್ರಲ್ಲ, ನಮ್ಮ ಕಷ್ಟಕ್ಕೆ ಅವ್ರು ಸ್ಪಂದಿಸ್ಯಾರ ಅಂತೇಳಿ ನಾವು ಅಂದ್ಕೊಂಡಿದ್ದೆವು. ಇವಾಗ ನೋಡ್ಬೇಕಾದ್ರೆ ತುಂಬ ನಿರಾಸೆ ಆಗಿದೆ ಮೇಡಮ್. ಅದು ಏನೋ ಒಂಥರ ಬಜೆಟೇ ಇಲ್ಲ. ಅದು ನಮಗೇನು ಸಿಗಲ್ಲ, ಬಿಸಿಲಾಗ ಓಡಾಡ್ಬೇಕು. ಎನಿ ಟೈಮ್ ನಾವು ಫೀಲ್ಡ್ದಾಗ ಇರ್ತೇವೆ ಮೇಡಮ್. ನಾವು ಮಧ್ಯರಾತ್ರಿ ಎದ್ದೆದ್ದು ಹೋಗ್ತೀವಿ ಮೇಡಮ್. ನಮ್ಗೆ ಕಷ್ಟ ಅಂತ ಹೇಳ್ಕೊಳಕ್ಕೆ ಬರೋದಷ್ಟು ನಮಗೆ ಕೆಲಸ ಇದೆ ಮೇಡಮ್. ಕೆಲಸಕ್ಕೆ ಬಗ್ತಾ ಇಲ್ಲ, ನಾವು ಜಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಇಂಥ ಸೇವೆ ಸಿಕ್ಕದ. ಜನರ ಸೇವೆ ಮಾಡಬೇಕು, ಮಕ್ಕಳು ಸೇವೆ ಮಾಡಬೇಕು, ಬಾಣ್ತಿಯರ ಸೇವೆ ಮಾಡಬೇಕು, ಗರ್ಭಿಣಿಯರ ಸೇವೆ ಮಾಡಬೇಕಂದ್ರೆ ತುಂಬ ನಮಗೆ ಒಂದು ಪುಣ್ಯದ ಹಾದಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೇವೆ ಮೇಡಮ್. ಆದ್ರೆ ನಮಗೆ ಹೊಟ್ಟಿಗೆ ಬೇಕಲ್ರಿ ಮೇಡಮ್, ಸುಮ್ಮನೆ ಮಾಡ್ಲಿಕ್ಕೆ ಆಯ್ತದ ರೀ, ಆಗಲ್ಲಲ್ಲ. ನಮ್ಮ ಮನೆಗೆ ಊಟಕ್ಕೆ ಜಿಂದಗಿ ಮಾಡಿಸ್ಕೊಳಕ್ಕೆ 5,000 ಸಾಕೇನ್ರಿ ಮೇಡಮ್? 5,000 ಎದಕ್ಕೆ ಬರ್ತದೆ ಹೇಳಿ? 5,000 ಏನಾಗ್ತಿಲ್ಲ, ಓಡಾಡ್ಬೇಕು ನಾವು. ಈಗ ಅಂದ್ರೆ ಬಸ್ಸು ಮತ್ತೆ ಫ್ರೀ ಮಾಡಿದ್ದಾರೆ ಅವರು, ಅದೊಂದು ಮುನ್ನ ಹೇಳ್ಕೊಬೇಕಲ್ಲ. ಬಸ್ ಫ್ರೀ ಮಾಡಿದ್ದಾರೆ, ಇಲ್ದ್ರೆ ಜೇಬಿಂದ ರೊಕ್ಕ ಹೋಗಬೇಕಾಗಿತ್ತು ನಮಗೆ. ಅದಕ್ಕೇ ಸಾಕಾಗಲ್ಲ, ಅದು ಚಾಯ್ನ ಅಷ್ಟಿಗೆ ಸಾಕಾಗಲ್ಲ. 5,000 ರೂಪಾಯಿ ಏನೇನಾಗಲ್ಲ. ಅವ್ರ ಹೆಂಡ್ರು ಮಕ್ಕಳು ಒಂದು ಇದಕ್ಕೆ ಹೋದ್ರು ಶಾಪಿಂಗ್ ಮಾಡ್ಲಕ್ಕಂದ್ರೆ 30,000 ಕೆಳಗೆ ಬರಲ್ಲ ಅವರು. ಹೌದ್ರಿ ಮೇಡಮ್. ನಮ್ಮ ಬೇಡಿಕೆ ಏನಿಲ್ಲ, ನಮ್ಗೆ 10,000 ನಿಗದಿಪಡಿಸ್ಬೇಕು. ಮೇಲಾಗಿ ಮತ್ತಿನ ಏನದ ಅಂತಂದ್ರೆ ನಮ್ಗೆ ಕೆಲಸದ್ದು ಕೊಡ್ತಿದ್ರು ರೀ ಮೇಡಮ್, ಅಷ್ಟು ಇಷ್ಟು ಅದನ್ನು ಕೂಡ ಕೊಡ್ಬೇಕು ಅಂತೇಳಿ ಅವ್ರ ಬಳಿ ಕೇಳ್ಕೊತಾ ಇದ್ದೇವೆ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ಕೆಲಸ ಮಾಡ್ಲತ್ತಿದ್ದೇವೆ. ನಾವು ಕೆಲಸ ಮಾಡ್ತೇವೆ, ಅವ್ರು ಹೇಳಿದ ಕೆಲಸ ನಾವು ಖುಷಿಲಿಂದ ಮಾಡ್ತೇವೆ ನಾವು. ಅದಕ್ಕೆ ನಮ್ಗೆ ಪಗಾರ್ಲಿಂದ ನಮಗೆ ಮನಸ್ಸು ನಯಿಸ್ಬೇಡ್ದವರು, ಖುಷಿಲಿಂದ ಕೆಲಸ ಮಾಡಿಸ್ಕೋಬೇಕಂತೇಳಿ ಅವ್ರ ಬಳಿ ನಾವು ಕೇಳ್ತಾ ಇದ್ದೇವೆ ಮೇಡಮ್. ನಮ್ಮ ಹೆಸರು ಸುಸ್ಲಮ್ಮ ಮೇಡಮ್. ಪ್ರಾಬ್ಲಮ್ ಅವ್ರು ಮೇಡಮ್. ಈಗ ಯಾಕಂದ್ರೆ ಕೊಟ್ಟ ಮಾತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಅಂದರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಏನದ ಅವ್ರು ಕೊಟ್ಟ ಮಾತು ಈಡೇರಿಸ್ತಾರೆ. ಅವರೊಬ್ಬರು ಮಾತು ತಪ್ಪದ ಮಗ ಅಂತೇಳಿ ಎಲ್ಲರೂ ಮನಸ್ಸಿನಾಗ ಒಂದು ಭಾವನೆ ಅದ ರೀ. ಇಷ್ಟು ಜನರಿಗೆ ನಮಗೆ ಇವತ್ತು ಕೊಟ್ಟ ಮಾತು ಅವ್ರು ತಪ್ಪಿದ್ರೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ನಮ್ಮ ಪರವಾಗಿ ತಿರುಗಿಬಿಡ್ತಾರೆ. ಯಾಕಂದ್ರೆ 1,000 ಜನರಿಗೆ ನಾವೆಲ್ಲರೂ ರಕ್ಷಣೆ ಕೊಡುವಂಥ ಆಶಾ ಕಾರ್ಯಕರ್ತರು ನಾವೆಲ್ಲರೂ ಇದ್ದೇವೆ ರೀ. ಎಲ್ಲರ ಪರವಾಗಿ ನಮ್ಮ ಹೋರಾಟ ನಾವು ಮಾಡ್ತೇವೆ. ಒಂದು ವೇಳೆ ಅವರು ಸಿದ್ದರಾಮಯ್ಯ ಸರಿ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾವೆಲ್ಲರೂ ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಮೇಡಮ್. ಲಕ್ಷ್ಮೀ ಮೇಡಮ್, ಕೊಡಂಬಲ್.